ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಚಿರೋಟಿ ಮಾಡ್ತಾಯಿದ್ದೆ. ಅದೇ ನಾನು ಮನೇಲಿ ತೊಗೊಂಡು ಬಂದಿದ್ದೀನಿ. ನಾನು ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ, ಸ್ವೀಟ್ ಬೇಕ್ರಿನ ತೊಗೊಂಡು ಬಂದಿದ್ದೀನಿ. ರೆಡಿಮೇಡ್ ಈಗ ಚೆನ್ನಾಗಿರುತ್ತಂತೆ, ಒಂದು ಸ್ವಲ್ಪ ಟ್ರೈ ಮಾಡೋಣ ನೋಡಿ. ಇದರಲ್ಲೇ ಕೊಟ್ಟಿದ್ದಾರೆ ಪೌಡರು. ಈ ಪೌಡರ್ ಇದರಲ್ಲಿದೆ, ಇದು ತೊಗೊಂಡು ಬಂದು ಇದ್ದೀನಿ. ಇದು ಬಾದಾಮ್ ಪೌಡ್ರ್ ಅಂತ ನೋಡಿ. ಇದಕ್ಕೆ ನಾವು ಜಸ್ಟ್ ಬರೀ ಹಾಲು ಕಾಯಿಸ್ಬಿಟ್ಟು ಇದರಲ್ಲಿ ಹಾಕೋದಂತೆ. ಬನ್ನಿ ಒಂದು ಸಲ ಮಾಡೋಣ. ಹೇಗಿದೆ ಇದು? ಅರ್ಧ ಲೀಟ್ರ್ ಹಾಲಿದೆ. ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಲಿ ನೋಡಿ. ಹಾಲು ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಇದು ಸ್ವಲ್ಪ ಗಟ್ಟಿ ಆಗೋದೇ, ಇದು ಪೌಡ್ರ್ ಹಾಕ್ತೀವಲ್ಲ ಅದರಲ್ಲೇ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಕಾಯ್ತಾಯಿದೆ. ಇದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನಮ್ಗೆ ಸಿಹಿ ಜಾಸ್ತಿ ಬೇಡ, ಅದರಲ್ಲಿ ಇರ್ಬೋದೇ ಸಿಹಿ, ಅದ್ರ ಗೊತ್ತಿಲ್ಲ, ನೋಡ್ತೀನಿ ಸ್ವಲ್ಪ ನೋಡಿ. ಸ್ವಲ್ಪ ಈ ಪೌಡ್ರ್ ಕೊಟ್ಟಿದ್ರಲ್ಲ ನೋಡಿ, ಇದು ಬಾದಾಮ್ ಪೌಡ್ರು, ಮಿಲ್ಕ್ ಪೌಡ್ರ್ ಅಂತಿದೆ, ಹಾಕೋಣ. ಇದು ಸ್ವಲ್ಪ ಒಂದು 2 ಕುದಿ ಬರಲಿ. ಇದು ಆಫ್ ಮಾಡೋಣ. ಹೀಗೆ ಚಿರೋಟಿ ಕುದಿ ಅಂತ ಹೆಂಗಿದೆ ನೋಡಿ, ಇಷ್ಟು ದೊಡ್ಡದಾಗಿದೆಲ್ಲ, ಅದಕ್ಕೆ 2ರಲ್ಲಿ ಹಾಕ್ತೀನಿ. ಇವಾಗ ಹಾಲು ಹಾಕ್ಕೊಳ್ಳೋಣ. ಬಿಸಿ ಬಿಸಿ ಬಾದಾಮ್ ಹಾಲು ಚಿರೋಟಿಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲೇ ಇರುತ್ತೆ, ಕೇಸರಿ ಡ್ರೈ ಫ್ರೂಟ್ಸ್ ಎಲ್ಲ ಪ್ರತಿಯೊಂದು ಅದರಲ್ಲೇ ಹಾಕಿದ್ದಾರೆ. ನಾವು ಏನು ಹಾಕಿದ್ದಕ್ಕೆ ಬರೀ ಹಾಲು, ಒಂದು 2 ಸ್ಪೂನ್ ಶುಗರ್ ಅಷ್ಟೇ ಹಾಕಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ಸಲ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದ್ಸಲ ನೀವು ತಂದು ಟ್ರೈ ಮಾಡಿ ನೋಡಿ ಮನೇಲಿ. ಮದುವೆ ಮನೇಲಿ ಕೊಟ್ಟರೆ ಅದಕ್ಕಿಂತ ಸೂಪರ್ ಆಗಿದೆ ನಿಜವಾಗ್ಲೂ.